ವೇದ ಅಂದರೆ ಮೊದಲು ಭಯ ಇತ್ತು. ಇದು ನಮ್ಮಂಥವ್ರಿಗೆಲ್ಲ ಇದು ಒಂದು ಭಯ ಇತ್ತು. ಶಿಬಿರಕ್ಕೆ ಬಂದ ಮೇಲೆ ಜ್ಯೋತಿ ಅಂದರೆ ಬೆಳಕು. ಹೇಗೆ ಸೂರ್ಯನ ಬೆಳಕು ಎಲ್ಲ ಜಗತ್ತಿಗೂ ಬೆಳಕನ್ನು ಕೊಡುತ್ತೋ, ಮುಂಚೆ ನಮಗೆ ವೇದಗಳಾಗಲಿ ಈ ಥರ ಲಲಿತಾ ಸಹಸ್ರನಾಮ ಆ ಥರದ್ದೇನೂ ಗೊತ್ತಾಗ್ತಾ ಇರಲಿಲ್ಲ. ಮನೆಯಲ್ಲಿ ಸುಮ್ಮನೆ ಕೇಳ್ತಾ ಇದ್ವಿ. ಯುಜ್ ಅಂದರೆ ಸೇರುವುದು ಅಂತ, ದೇಹ ಮನಸ್ಸು ಮತ್ತು ಪ್ರಾಣ ಸೇರುವುದು ಯುಜ್ ಅಂತ. ಸನಾತನ ವೇದ ಪಾಠಶಾಲಾದಲ್ಲಿ ಲಿಂಗಭೇದವಿಲ್ಲದೆ ಗಂಡಸರು ಹೆಂಗಸರು ಎಲ್ಲರಿಗೂ ವೇದಾಭ್ಯಾಸ ಹೇಳ್ಕೊಡ್ತಾ ಇದ್ದಾರೆ. ಅಹಂ ಸನಾತನ ವೇದ ಪಾಠಶಾಲಾಯಾः ಸಂಸ್ಕೃತ ಶಿಕ್ಷಕः अस्मि. ಸನಾತನ ವೇದ ಪಾಠಶಾಲಾಯಾः ಕೃತೆ ಧನ್ಯವಾದಂ ವದಾಮಿ. ಗುರುರ್ಬ್ರಹ್ಮ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ. ಇದನ್ನೆಲ್ಲ ನಾವು ಕಲ್ತ್ಕೊಂಡು ಅದನ್ನು ಇವತ್ತಿಗೂ ಮನೆಯಲ್ಲಿ ಪಾಠವನ್ನು ಮಾಡ್ತಾ ಇದ್ದೀವಿ. ಮೈಸೂರ್ಯೋ ಭ್ರಾಜೋ ದಧಾತು. ಸನಾತನ ವೇದ ಪಾಠಶಾಲೆ ಇದರಲ್ಲಿ ಯೋಗಾಭ್ಯಾಸನೂ ಹೇಳ್ಕೊಡ್ತಾರೆ. ನಮಸ್ತೆ ವೀಕ್ಷಕರೇ, ವಿಶ್ವಪ್ರಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಏನಪ್ಪ ಇದು, ಇವತ್ತು ಆಚೆ ಬಂದಿದ್ದೀನಿ, ಆಚೆ ಒಂದು ಸ್ಥಳದಲ್ಲಿ ನಾನು ನಿಂತಿದ್ದೀನಿ ಅಂತ ಅಂದ್ಕೊಂಡಿದ್ದೀರಾ. ನಾನು ಇವತ್ತು ಬೆಂಗಳೂರಿನಲ್ಲಿ ಇರ್ತಕ್ಕಂಥ ನಮ್ಮ ಉತ್ತರ ಭಾಗದಲ್ಲಿ ಇರ್ತಕ್ಕಂಥ ವಿದ್ಯಾರಣ್ಯಪುರ ಒಂದು ಬಡಾವಣೆಯಲ್ಲಿ ನಾನು ನಿಂತಿದ್ದೇನೆ. ನಿಮ್ಮೆಲ್ಲರಿಗೂ ನಮ್ಮ ಬೆಂಗಳೂರಿಗೆ ಅಂತ ಅಲ್ಲ, ಇಡೀ ಪ್ರಪಂಚಕ್ಕೆ ಚಿರ ಪರಿಚಿತವಾದಂತಹ ವಿದ್ಯಾರಣ್ಯಪುರದಲ್ಲಿ ಇರ್ತಕ್ಕಂಥ ಕಾಳಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಎದುರು ನಾನು ನಿಂತಿದ್ದೇನೆ. ಇಲ್ಲಿ ಒಂದು ವಿಚಾರ ಇದೆ, ಅದು ನಿಮಗೆ ನಾನು ತಿಳಿಸ್ಬೇಕು. ನಮ್ಮ ಸನಾತನ ಧರ್ಮವನ್ನು ಎತ್ತಿ ಹಿಡಿಯುವಂತಹ ಒಂದು ಕೆಲಸ ಇಲ್ಲಿ ನಡೀತಾ ಇದೆ. ಅದು ಯಾವುದಪ್ಪ ಅಂದರೆ ಸನಾತನ ವೇದ ಪಾಠಶಾಲೆ. ಬೆಂಗಳೂರಿನ ಉತ್ತರ ಭಾಗದಲ್ಲಿರುವ ವಿದ್ಯಾರಣ್ಯಪುರದ ಪ್ರಶಾಂತವಾದ ಬಡಾವಣೆಯಲ್ಲಿ ಕೃಷಿ ವಿಶ್ವವಿದ್ಯಾನಿಲಯದ ಪ್ರಕೃತಿಯ ಮಡಿಲಲ್ಲಿ ಕಳಸಪ್ರಾಯದಂತೆ ಸರ್ವ ದೇವಾನುದೇವತೆಗಳ ಸಾನ್ನಿಧ್ಯದಲ್ಲಿ ಗೋಶಾಲೆಯೊಂದಿಗೆ ಶ್ರೀ ಕಾಳಿಕಾ ದುರ್ಗಾ ಪರಮೇಶ್ವರಿ ದೇವಿಯ ದೇವಾಲಯವಿದ್ದು, ಆ ಜಗನ್ಮಾತೆಯ ಆಶೀರ್ವಾದದಿಂದ ಅದೇ ದೇವಾಲಯದ ಆವರಣದಲ್ಲೇ ಶ್ರೀ ಸನಾತನ ವೇದ ಪಾಠಶಾಲೆಯ ವತಿಯಿಂದ ಸನಾತನ ವಿದ್ಯೆಗಳಲ್ಲಿ ಪ್ರಮುಖವಾದ ವೇದಪಾಠ, ಸಂಸ್ಕೃತ, ಜ್ಯೋತಿಷ, ಸಂಗೀತ ಹಾಗೂ ಯೋಗಾಭ್ಯಾಸಗಳನ್ನು ಸಕಲ ಸನಾತನಗಳಿಗೆ ಕಲಿಸಿಕೊಡಲಾಗುತ್ತಿದೆ. ಯಾರ ನೇತೃತ್ವದಲ್ಲಿ ಈ ಕೆಲಸವನ್ನು, ಈ ಕಾರ್ಯವನ್ನು ನಡೆಸ್ಕೊತಾ ಬರ್ತಾ ಇದ್ದಾರೆ, ಅವರ ಪರಿಚಯವನ್ನು ನಮ್ಮ ವಿಡಿಯೋದಲ್ಲಿ ನಾವು ಮಾಡಿಸಿದ್ದೇವೆ. ಎಲ್ಲರೂ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ, ಆದಷ್ಟು ನಮ್ಮ ಎಲ್ಲ ಕರ್ನಾಟಕದ ಜನತೆಗೆ ಇದು ತಲುಪಲಿ ಅನ್ನೋದು ನಮ್ಮ ಒಂದು ಅಭಿಲಾಷೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುರ್ಬ್ರಹ್ಮ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ. ಗುರುಃ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸರ್ವೇಭ್ಯಃ ನಮಸ್ಕಾರಃ. ಮಮ ನಾಮ ಹರೀಶ್ ಶರ್ಮಾ. ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರ. ಇದೇ ಬೆಂಗಳೂರಿನ ವಿದ್ಯಾರಣ್ಯಪುರದಲ್ಲಿರುವಂತಹ ಶ್ರೀ ಕಾಳಿಕಾ ದುರ್ಗಾ ಪರಮೇಶ್ವರಿ ದೇವಾಲಯದಲ್ಲಿ ಹಲವಾರು ವರ್ಷಗಳಿಂದ ಸನಾತನ ವೇದ ಪಾಠಶಾಲಾ ನಾಮಾಂಕಿತವಾಗಿರ್ತಕ್ಕಂಥ ಸಂಸ್ಥೆಯಿಂದ ನಾವು ಎಲ್ಲ ಲೌಕಿಕರಿಗೆ ವೇದ ಪಾಠವನ್ನು, ಜ್ಯೋತಿಷ್ಯವನ್ನು, ಸಂಸ್ಕೃತ ಹಾಗೂ ಯೋಗ ಇತ್ಯಾದಿ ಸನಾತನ ಧರ್ಮಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ಎಲ್ಲರಿಗೂ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತಾ ಇದ್ದೇವೆ. ಬಹಳ ಅಚ್ಚುಕಟ್ಟಾಗಿ ತುಂಬ ವಿದ್ಯಾರ್ಥಿಗಳು ಶ್ರದ್ಧೆಯಿಂದ ನಮ್ಮಲ್ಲಿ ವೇದ ಪಾಠ ಇತ್ಯಾದಿ ಪಾಠಗಳನ್ನು ಕಲಿತಾ ಬರ್ತಾ ಇದ್ದಾರೆ. ಇದರಿಂದ ನಮ್ಮ ಸನಾತನ ಧರ್ಮದ ಪ್ರಬೋಧವೂ ಕೂಡ ಆಗ್ತಾ ಇದೆ. ಇಂತಹ ಪರಮೋಚ್ಛ ಕಾರ್ಯದಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸಿ ನಮ್ಮ ಸನಾತನ ಧರ್ಮದ ವಿಚಾರಗಳನ್ನು ತಾವೂ ತಿಳಿದುಕೊಂಡು ಇನ್ನಷ್ಟು ಜನಕ್ಕೆ ಆ ವಿಚಾರಗಳನ್ನು ಹೇಳಬೇಕು ಅಂತ ಹೇಳಿ ತಮ್ಮೆಲ್ಲರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೇನೆ. ಎಲ್ರಿಗೂ ನಮಸ್ಕಾರ. ಜೈ ಶ್ರೀರಾಮ್. ಇಲ್ಲಿ ನಿಮಗೆ ಯೋಗಾಭ್ಯಾಸ, ಜ್ಯೋತಿಷ್ಯ, ವಾಸ್ತುಶಾಸ್ತ್ರ ಹಾಗೂ ವೇದ ಪಠಣಗಳು ಅದಂತನೇ ಅಲ್ಲ, ನಿಮಗೆ ಹಲವು ನಮ್ಮ ಧರ್ಮಗ್ರಂಥಗಳಲ್ಲಿ ಉಲ್ಲೇಖವಾಗಿರುವಂಥ ಹಲವು ಶಾಸ್ತ್ರಗಳನ್ನು ಇಲ್ಲಿ ಕಲಿಸುತ್ತಾ ಬರ್ತಾ ಇದ್ದಾರೆ. ಆಸಕ್ತರು ಇಲ್ಲಿಗೆ ಬಂದು ಅವರನ್ನು ಸಂಪರ್ಕಿಸಿ ಅದನ್ನು ನೀವು ಕಲಿಯಬಹುದು. ವೇದಾಭ್ಯಾಸದ ಆರಂಭದಲ್ಲಿ ಸಂಧ್ಯಾ ವಂದನೆ, ನಿತ್ಯ ಪೂಜೆ, ನಿತ್ಯ ದೇವತಾರ್ಚನೆ, ಶ್ರೀ ಗಣಪತಿ ಅಥರ್ವಶೀರ್ಷ ಮಂತ್ರದಿಂದ ಪ್ರಾರಂಭಗೊಂಡು ಉಪಯುಕ್ತ ಸೂಕ್ತಗಳು, ಲಲಿತಾ ಸಹಸ್ರನಾಮ, ವಿಷ್ಣು ಸಹಸ್ರನಾಮ, ರುದ್ರ, ಚಮಕಗಳು ಮುಂತಾದ ಮಂತ್ರಗಳನ್ನು ಶಾಸ್ತ್ರೋಕ್ತವಾಗಿ ಹಾಗೂ ಸ್ವರಬದ್ಧವಾಗಿ ಅರ್ಥಸಹಿತ ಕಲಿಸಿಕೊಡುತ್ತಿರುವುದು ಗಮನಾರ್ಹವಾಗಿದೆ. ವೇದ ಶಿವ ಶಿವೋ ವೇದ ವೇದಾಧ್ಯಾಯಿ ಸದಾಶಿವ ಎಂಬಂತೆ ವೇದ ಮಂತ್ರಗಳನ್ನು ಕಲಿತವರೆಲ್ಲರೂ ಪರಮೇಶ್ವರ ಸ್ವರೂಪ.
ಈ ಯಾಂತ್ರಿಕ ಬದುಕಿನಲ್ಲಿ ಇಂತಹ ದೈವಿಕ ವಿದ್ಯೆಯನ್ನು ಕಲಿಯುವುದಕ್ಕೆ ಅವಕಾಶವಿರುವುದು ನಮ್ಮೆಲ್ಲರ ಸೌಭಾಗ್ಯವೇ ಸರಿ. ಮೇಧಾಮಯಿ ಪ್ರಜಾ ಮಯಿ ಸೂರ್ಯೋ ಭ್ರಾಜೋ ದಧಾತು ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ತತ್ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಇಲ್ಲಿ ಯಾವೆಲ್ಲ ವಿಚಾರಗಳನ್ನು, ಯಾವೆಲ್ಲ ಶಾಸ್ತ್ರಗಳನ್ನು ಇಲ್ಲಿ ಕಲಿಸ್ತಾ ಬರ್ತಾ ಇದ್ದಾರೆ, ಇವೆಲ್ಲ ನೀವು ವಿಚಾರವನ್ನು ತಿಳ್ಕೋಬೇಕು ಅಂದರೆ ಈ ವಿಡಿಯೋವನ್ನು ನೀವು ಸಂಪೂರ್ಣವಾಗಿ ನೋಡಲೇಬೇಕು. ನಮಸ್ಕಾರ, ಶ್ರೀ ಗುರುಭ್ಯೋ ನಮಃ. ನನ್ನ ಹೆಸರು ಶ್ವೇತಾ. ನಾನು ಈ ಸನಾತನ ವೇದಪಾಠ ಶಾಲೆಯಲ್ಲಿ 2 ವರ್ಷದಿಂದ ಅಭ್ಯಾಸ ಮಾಡ್ತಾ ಇದ್ದೇನೆ. ಮುಂಚೆ ನಮಗೆ ವೇದಗಳಾಗಲಿ ಈ ಥರ ಲಲಿತಾ ಸಹಸ್ರನಾಮ ಆ ಥರದ್ದೇನೂ ಗೊತ್ತಾಗ್ತಾ ಇರಲಿಲ್ಲ. ಮನೆಯಲ್ಲಿ ಸುಮ್ಮನೆ ಕೇಳ್ತಾ ಇದ್ವಿ, ಟಿ ವಿನಲ್ಲಿ ಆ ಥರ ನೋಡೋದು, ಬಟ್ ಅಭ್ಯಾಸ ಮಾಡಬೇಕನ್ನೋ ಮನಸ್ಸು ಇರಲಿಲ್ಲ. ಫಸ್ಟ್ ನನ್ನ ಮಗ ಇಲ್ಲಿ ಸೇರಿಕೊಂಡ ವೇದ ಅಧ್ಯಯನ ಮಾಡೋಕ್ಕೆ. ನಮ್ಮ ಸ್ನೇಹಿತರೊಬ್ಬರಿಂದ ನಮಗೆ ಗೊತ್ತಾಯಿತು ಈ ಥರ ಕಲಿಸ್ತಾ ಇದ್ದಾರೆ ಮಕ್ಕಳಿಗೆ ಅಂತ. ಅವ್ನು ಕಲ್ತಿದ್ದು ನೋಡಿ ನನಗೂ ತುಂಬಾ ಇಂಟ್ರೆಸ್ಟ್ ಬಂದು ನಾನು ಸರಿ ಆವಾಗ ಗುರುಗಳು ನಮಗೆ ಒಂದು ಅವಕಾಶ ಕೊಟ್ಟರು ಲಲಿತಾ ಸಹಸ್ರನಾಮ ಕಲಿಯೋಕ್ಕೆ. ಮತ್ತು ನಂಗೆ ತುಂಬ ಸಂತೋಷ ಏನಂದರೆ ಅವರು ಒಂದೊಂದು ಪ್ರತಿ ಪದದನ್ನು ವಿಂಗಡಣೆ ಮಾಡಿ ಯಾವ ರೀತಿ ನಾವು ಉಚ್ಚಾರ ಮಾಡಬೇಕು, ಆಮೇಲೆ ಯಾವುದಕ್ಕೆ ಏನು ಅರ್ಥ ಬರುತ್ತೆ, ಅಥವಾ ನಾವೇನಾದರೂ ಅಪಸ್ವರಗಳು ನುಡಿದ್ಬಿಟ್ರೆ ಅದಕ್ಕೇನು ಅರ್ಥ ಬರುತ್ತೆ ಅಂತೆಲ್ಲ ಪ್ರತಿಯೊಂದು ವಿವರವಾಗಿ ನಮಗೆ ಆನ್ಲೈನ್ ಕ್ಲಾಸ್ ಮೂಲಕ ಎಲ್ಲ ತಿಳಿಸಿ ನಮ್ಮ ಕೈನಲ್ಲೇ ಕುಂಕುಮಾರ್ಚನೆ ಮಾಡಿಸಿದ್ರು. ಅದೆಲ್ಲ ನನಗೆ ತುಂಬ ಸಂತೋಷ ಇದೆ. ನಮ್ಮ ಸನಾತನ ಧರ್ಮನ ನಾವೇ ಉಳಿಸ್ಬೇಕು, ಅದನ್ನು ನಾವು ಮುಂದಿನ ಪೀಳಿಗೆಗೂ ಕಲಿಸ್ಬೇಕು ಅನ್ನೋದೇ ನನಗೆ ತುಂಬ ಆಸೆ ಇರೋದು. ಅದೇ ಉದ್ದೇಶ ನಮ್ಮ ಗುರುಗಳಿಗೂ ಆಗಿದೆ. ಮತ್ತು ನಮ್ಮದೇ ಆದ ಸನಾತನ ಸ್ತ್ರೀ ಅಂತಲೇ ಒಂದು ಗ್ರೂಪ್ನ ಫಾರ್ಮ್ ಮಾಡಿ ನಮಗೆ ತುಂಬ ಅವಕಾಶಗಳು ಕೊಡ್ತಾ ಇದ್ದಾರೆ. ಗುರುಗಳಿಗೆ ತುಂಬ ಧನ್ಯವಾದಗಳು. ನಮ್ಮ ಧರ್ಮನ ಉಳಿಸ್ಬೇಕಂದ್ರೆ ನಾವು ಈ ಥರ ಎಲ್ಲ ಮಾಡಿ ನಮ್ಮ ಮಕ್ಕಳಿಗೂ ಕಲಿಸಿದ್ರೆ ಅವರು ಅದನ್ನು ತಿಳ್ಕೊಂಡು ಅವರು ಅದನ್ನು ಕಲಿತಾರೆ. ಧನ್ಯವಾದಗಳು ಗುರುಗಳೇ. ನಮಸ್ಕಾರ, ನನ್ನ ಹೆಸರು ರವಿ. ಇಲ್ಲಿ ಸನಾತನ ವೇದ ಪಾಠ ಶಾಲೆಯಲ್ಲಿ ವೇದ ಪಾಠ ಕಲಿತಾ ಇದ್ದೀನಿ. ಸುಮಾರು ಒಂದು 6-7 ತಿಂಗಳಿಂದ ಕಲಿತಾ ಇದ್ದೀನಿ. ಇಲ್ಲಿ ನನಗೆ ಇಲ್ಲಿ ರಂಜಿತ್ ಭಟ್ರು ಅಂತ ಸಂಸ್ಕೃತ ಟೀಚರ್ ಇದ್ದಾರೆ, ಅವ್ರ ಮೂಲಕ ಇಲ್ಲಿ ಪರಿಚಯ ಆಯಿತು. ಈ ಪಾಠಶಾಲೆಯಲ್ಲಿ ಜ್ಯೋತಿಷ, ವೇದ ಪಾಠ, ಯೋಗ, ಸಂಸ್ಕೃತ ಪಾಠ ಎಲ್ಲ ವಿಭಾಗಗಳಲ್ಲಿ ತುಂಬ ತಿಳುವಳಿಕೆ ಇರುವಂಥ, ಚೆನ್ನಾಗಿ ಅಭ್ಯಾಸ ಮಾಡಿರುವಂಥ ಗುರುಗಳಿದ್ದಾರೆ. ಸೊ ಯಾವುದರಲ್ಲೂ ಕಲಿತರೂ ನಿಮ್ಮ ಇಲ್ಲಿ ವರ್ಷದಲ್ಲಿ 48 ದಿನಗಳ ಕಾಲ ಸನಾತನ ಸಂಸ್ಕಾರ ಶಿಬಿರ ಅಂತ ಶಿಬಿರ ನಡೆಯುತ್ತೆ. ಆ ಶಿಬಿರದಲ್ಲಿ ಎಲ್ಲ ವಿಭಾಗದಲ್ಲೂ ಪಾಠಗಳಿರುತ್ತೆ. ನಿಮಗೆ ಯಾವುದು ತುಂಬ ಆಸಕ್ತಿ ಇದೆ ಅದನ್ನ ನೋಡಿ ಅದರಲ್ಲಿ ನಿಮ್ಮ ಅಭ್ಯಾಸ ಕಂಟಿನ್ಯೂ ಮಾಡ್ಬೋದು. ವೇದ ಪಾಠಕ್ಕೆ ನಾನು ಸೇರಿದ್ದೀನಿ, ಅದರೆಲ್ಲ ಸ್ವಲ್ಪ ಆಸಕ್ತಿ ಇತ್ತು. ವೇದ ಅಂದರೆ ಮೊದಲು ಭಯ ಇತ್ತು. ಇದು ನಮ್ಮಂಥವ್ರಿಗೆಲ್ಲ ಇದು ಒಂದು ಭಯ ಇತ್ತು. ಶಿಬಿರಕ್ಕೆ ಬಂದ ಮೇಲೆ ಸ್ವಲ್ಪ ಎಲ್ಲ ಗುರುಗಳ ಪರಿಚಯ ಆಯಿತು, ಸ್ವಲ್ಪ ಭಯ ಹೋಯಿತು. ಸೊ ಇವಾಗ ನಾವು ಕಲಿಬೋದು, ನಾವು ಹೇಳ್ಬೋದು ಅನ್ನೋ ಒಂದು ಧೈರ್ಯ ಬಂದಿದೆ. ನಮ್ಮ ಪಾಠಶಾಲೆಯಲ್ಲೇ ಪ್ರತಿ ತಿಂಗಳು ಮಾಸ ಶಿವರಾತ್ರಿ ಪೂಜೆ ನಡೆಯುತ್ತೆ. ಅಲ್ಲೂ ಕೂಡ ವೇದ ಪಾರಾಯಣ ಇರುತ್ತೆ. ಇಷ್ಟು ವರ್ಷಗಳ ಕಾಲ ಟೈಮ್ ವೇಸ್ಟ್ ಮಾಡಿದ್ನಲ್ಲ ಅಂತ ನಿಮಗೆ ಅವಕಾಶ ಸಿಕ್ಕಿದಾಗ ಖಂಡಿತ ಡಿಲೇ ಮಾಡಬೇಡಿ. ಸಿಕ್ಕಿದ ಅವಕಾಶನ ಉಪಯೋಗ ಮಾಡ್ಕೊಳ್ಳಿ, ಬಂದು ಸೇರ್ಕೊಳ್ಳಿ, ಖಂಡಿತ ಕಲಿಬೋದು ಅನ್ನೋ ಧೈರ್ಯ ಇದೆ. ನಮಸ್ಕಾರ. ನಮಸ್ಕಾರ, ಶ್ರೀ ಗುರುಭ್ಯೋ ನಮಃ. ನನ್ನ ಹೆಸರು ಮಾಲಿನಿ ನಟೇಶನ್ ಅಂತ. ನಾನು ಸನಾತನ ವೇದ ಪಾಠಶಾಲಾದಲ್ಲಿ 3 ವರ್ಷದಿಂದ ವೇದಾಭ್ಯಾಸ ಮಾಡ್ತಾ ಇದ್ದೇನೆ. ಸನಾತನ ವೇದ ಪಾಠಶಾಲಾದಲ್ಲಿ ಲಿಂಗಭೇದವಿಲ್ಲದೆ ಗಂಡಸರು ಹೆಂಗಸರು ಎಲ್ಲರಿಗೂ ವೇದಾಭ್ಯಾಸ ಹೇಳ್ಕೊಡ್ತಾ ಇದ್ದಾರೆ. ಕೆಲವು ಕಡೆ ವೇದ ಸ್ವಲ್ಪ ಗೊತ್ತಿದ್ದು ಹೇಳಬೇಕು ಅಂತಂದ್ರೂ ಸ್ವಲ್ಪ ಹಿಂಜರಿತಾ ಇದ್ವಿ. ಆದರೆ ಇಲ್ಲಿ ಬಂದು ಕಲ್ತಾದ ನಂತರ ಯಾವುದೇ ಹೆಸಿಟೇಷನ್ ಇಲ್ಲದೆ ಧಾರಾಳವಾಗಿ ಹೇಳುವಷ್ಟು ಇದಿದೆ, ದಾಷ್ಟಿಕ ಬಂದಿದೆ. ಸನಾತನ ಧರ್ಮವನ್ನು ಉಳಿಸ್ಲಿಕ್ಕೆ ತುಂಬ ಹೆಲ್ಪ್ ಆಗ್ತಾ ಇದೆ.
ನಮ್ಮ ಪೂಜಾ ವಿಧಿವಿಧಾನಗಳು ಹಾಗೂ ಆ ಸಂಪ್ರದಾಯ ಆಚರಣೆಗಳು ಎಲ್ಲವನ್ನ ಇಲ್ಲಿ ಕಲಿಸಿಕೊಡಲಾಗುತ್ತದೆ. ಸರ್ವೇಭ್ಯಃ ನಮಸ್ಕಾರಃ. ಮಮ ನಾಮ ರಂಜಿತಃ. ಅಹಂ ಸನಾತನ ವೇದಪಾಠಶಾಲಾಯಾः ಸಂಸ್ಕೃತಶಿಕ್ಷಕः अस्मि. भारतस्य नैज इतिहासम् अवगन्तुं रामायणस्य महाभारतस्य पुराणानाञ्च ज्ञानम् आवश्यकमस्ति. भारतस्य संस्कृतेः तथा धर्मस्य विषये अवगन्तुं संस्कृतभाषाशिक्षणम् अनिवार्यमस्ति. यावत्पर्यन्तं वयं संस्कृतं न जानीमः तावत्पर्यन्तं भारतस्य नैज इतिहासम् अवगन्तुं न शक्नुमः. इत्युक्ते संस्कृतेन एव संस्कृतेः रक्षणं भवति. ಅಂದರೆ ಸಂಸ್ಕೃತದಿಂದ ಭಾರತದ ಸಂಸ್ಕೃತಿಯನ್ನು ರಕ್ಷಣೆ ಮಾಡಬಹುದು ಅಂತ. ಆ ನಿಟ್ಟಿನಲ್ಲಿ ಸನಾತನ ವೇದ ಪಾಠಶಾಲೆಯಲ್ಲಿ ಕಳೆದ ಹಲವು ವರ್ಷಗಳಿಂದ ಸಂಸ್ಕೃತದ ಪಾಠಗಳನ್ನು ಹಮ್ಮಿಕೊಂಡಿರ್ತೀವಿ. ನಮ್ಮ ಪಾಠಶಾಲೆಯಲ್ಲಿ ಆರಂಭಿಕ ಹಂತದಿಂದ ಸಂಸ್ಕೃತದ ಸಂಭಾಷಣೆಯನ್ನು, ಸಂಸ್ಕೃತದ ಭಾಷಾ ಶಿಕ್ಷಣೆಯನ್ನು, ಹಾಗೆ ಸಂಸ್ಕೃತದ ಲೇಖನಾಭ್ಯಾಸವನ್ನು, ಅದರ ಜೊತೆಗೆ ಸಂಸ್ಕೃತದ ಪ್ರೌಢ ವ್ಯಾಕರಣ ಅಭ್ಯಾಸವನ್ನು ಕೂಡ ನಾವು ಆ ತರಗತಿಗಳನ್ನು ಸ್ವೀಕರಿಸುತ್ತೇವೆ. ಅದರ ಜೊತೆಗೆ ಸಂಸ್ಕೃತದ ಪರೀಕ್ಷೆಗಳನ್ನು ಕೂಡ ನಮ್ಮ ಸಂಸ್ಥೆಯ ವತಿಯಿಂದ ನಾವು ಹಮ್ಮಿಕೊಂಡು ಅದಕ್ಕೆ ಪೂರಕವಾದಂತಹ ಪ್ರಮಾಣ ಪತ್ರಗಳ ವ್ಯವಸ್ಥೆಯನ್ನು ಕೂಡ ನಮ್ಮ ಸನಾತನ ವೇದ ಪಾಠಶಾಲಾ ಕಡೆಯಿಂದ ನಾವು ಕೊಡುತ್ತೇವೆ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಸಂಸ್ಕೃತಾಭಿಮಾನಿಗಳು. ಭಾರತದ ಸಂಸ್ಕೃತಿಯನ್ನು, ಭಾರತದ ಧರ್ಮದ ರಕ್ಷಣೆಗೋಸ್ಕರ ಸಂಸ್ಕೃತವನ್ನು ನಾವೆಲ್ಲರೂ ಅಧ್ಯಯನ ಮಾಡುವ. ಸಂಸ್ಕೃತದಿಂದ ಭಾರತದ ಸಂಸ್ಕೃತಿಯ ರಕ್ಷಣೆ ಆಗುತ್ತೆ ಅನ್ನುವಂಥದ್ದು ಮನಸ್ಸಿನಲ್ಲಿಟ್ಟುಕೊಂಡು ಸಂಸ್ಕೃತಿ ರಕ್ಷಣೆಯನ್ನು ಮಾಡುವುದರಲ್ಲಿ ನಾವು ನಮ್ಮ ಕಾರ್ಯಪ್ರವೃತ್ತವನ್ನು ಮಾಡುವ. ಆ ನಿಟ್ಟಿನಲ್ಲಿ ಸನಾತನ ವೇದ ಪಾಠಶಾಲೆಯಲ್ಲಿ ನಾವೆಲ್ಲರೂ ಕೂಡ ಸಂಸ್ಕೃತ ಅಧ್ಯಯನಕ್ಕೆ ಮುಂದಾಗೋಣ ಅಂತ ಹೇಳ್ತಾ, ಜಯತು ಸಂಸ್ಕೃತಂ ಜಯತು ಭಾರತಂ. ಎಲ್ರಿಗೆ ನಮಸ್ಕಾರ. ಸಂಸ್ಕೃತ ಭಾಷೆ ಪ್ರಪಂಚದ ಎಲ್ಲ ಭಾಷೆಗಳಿಗೂ ತಾಯಿ ಭಾಷೆ ಎಂದರೂ ಅತಿಶಯವಾಗದು. ನುಡಿದಂತೆಯೇ ಬರೆಯಬಲ್ಲ ಮತ್ತು ಬರೆಯುವಂತೆಯೇ ನುಡಿಯಬಲ್ಲಂತಹ ಕೆಲವು ಭಾಷೆಗಳಲ್ಲಿ ಸಂಸ್ಕೃತವೂ ಸಹ ಒಂದಾಗಿದೆ. ಈ ಹಿಂದೆ ನಮ್ಮ ದೇಶದಲ್ಲೂ ಸಂಸ್ಕೃತ ಭಾಷೆಯೇ ಸಂಪರ್ಕ ಭಾಷೆಯಾಗಿದ್ದು, ಕಾಲಾನಂತರಗಳಲ್ಲಿ ಉಳಿದ ಭಾಷೆಗಳು ಹೆಚ್ಚು ಪ್ರಚಲಿತವಾದ ಕಾರಣ ಪ್ರಸ್ತುತ ಕೇವಲ ಒಂದು ವರ್ಗಕ್ಕಷ್ಟೇ ಸೀಮಿತವಾಗಿಸಿ ಅದನ್ನು ಮೃತ ಭಾಷೆಯನ್ನಾಗಿಸಿರುವುದು ನಿಜಕ್ಕೂ ವಿಷಾದನೀಯವಾಗಿದೆ. ಹಾಗಾಗಿ ನಮ್ಮ ಸನಾತನ ವೇದ ಪಾಠಶಾಲೆಯಲ್ಲಿ ಅತ್ಯಂತ ಸರಳವಾಗಿ, ಅತ್ಯಂತ ಸುಲಭವಾಗಿ ಸಂಸ್ಕೃತ ಭಾಷೆಯನ್ನು ಕಲಿಸಿಕೊಡುವುದಲ್ಲದೆ ಪಾಠಶಾಲೆಯ ಅನೇಕ ವಿದ್ಯಾರ್ಥಿಗಳು ಪರಸ್ಪರ ಅತ್ಯಂತ ಸುಲಲಿತವಾಗಿ ಸಂಸ್ಕೃತದಲ್ಲಿ ಸಂಭಾಷಣೆ ಮಾಡುವುದು ಇಲ್ಲಿನ ಪಾಠಶಾಲೆಯ ವಿಶೇಷವಾಗಿದೆ ಎಂಬಂತೆ ಸರಳವಾಗಿ ನಾವೆಲ್ಲರೂ ಸಂಸ್ಕೃತವನ್ನು ಇಲ್ಲಿ ಕಲಿಯಬಹುದಾಗಿದೆ. ಸರ್ವೇಭ್ಯಃ ನಮಸ್ಕಾರಃ. ಮಮ ನಾಮ ರಾಜೇಶ್ವರಿ. ಸಂಸ್ಕೃತಂ ಪಠಂತಿ ಅಸ್ಮಿ. ಪಾಠಶಾಲಾಯಾः ಅಧ್ಯಾಪಕः ಶ್ರೀ ರಂಜಿತಭಟ್ಟ ಮಹೋದಯः बहु सम्यक् संस्कृतं पाठयति. व्याकरणस्य विषयं बहु सम्यक् पाठयति. संस्कृत सम्भाषणकक्ष्याः कारणेन अहं संस्कृतेन सम्भाषणं कर्तुं समर्था भवति. मम संस्कृतभाषाज्ञानं वृद्धिः अभवत्. तदर्थं सनातनवेदपाठशालायाः कृते धन्यवादं वदामि. नमस्सर्वेभ्यः. मम नाम अनघा अस्मि. अहं सनातनपाठशालायां ಸಂಸ್ಕೃತಂ ಪಠಯನ್. ರಂಜಿತ ಮಹೋದಯರು ನಮಗೆ ಸಂಸ್ಕೃತವನ್ನು ಹೇಳಿಕೊಡುತ್ತಾರೆ. ನಾವೆಲ್ಲರೂ ಇಲ್ಲಿ ಬರಲು ತುಂಬ ಖುಷಿ ಪಡುತ್ತೇವೆ. ಧನ್ಯವಾದಗಳು. ಶ್ರೀ ಗುರುಭ್ಯೋ ನಮಃ. ನನ್ನ ಹೆಸರು ಗೌತಮ್ ನಾರಾಯಣರಾವ್. ನಮ್ಮ ಪಾಠಶಾಲೆಯಲ್ಲಿ ವಿಶೇಷವಾಗಿ ವೇದ, ಸಂಸ್ಕೃತ ಮತ್ತು ಯೋಗದ ಜೊತೆಗೆ ಜ್ಯೋತಿಷವನ್ನು ಕೂಡ ಹೇಳ್ಕೊಡ್ತಾ ಇದ್ದೀವಿ. ಜ್ಯೋತಿ ಅಂದರೆ ಬೆಳಕು. ಹೇಗೆ ಸೂರ್ಯನ ಬೆಳಕು ಎಲ್ಲ ಜಗತ್ತಿಗೂ ಬೆಳಕನ್ನು ಕೊಡುತ್ತೋ, ಹಾಗೆ ಈ ಜ್ಯೋತಿಷ ಅನ್ನೋದು ಬಹಳ ವಿಶೇಷವಾದಂತಹ ಒಂದು ವಿಷಯ. ಈ ಜ್ಯೋತಿಷ ಅನ್ನೋದು ವೇದಗಳ ಸೃಷ್ಟಿಯಿಂದನೂ ಇರೋದು. ವೇದಗಳ ಅಂತರ್ಗತವಾಗಿರುವಂತಹ ವೇದಾಂಗದಲ್ಲಿ ಬರುವಂತಹ ಒಂದು ವಿಷಯ. ಜ್ಯೋತಿ ಅಂದರೆ ಬೆಳಕು, ಶ ಅಂದರೆ ಕೊಡೋದು. ಹೇಗೆ ಸೂರ್ಯನ ಬೆಳಕು ಎಲ್ಲ ಜೀವ ರಾಶಿಗಳಿಗೂ ತಲುಪುತ್ತದೋ, ಹಾಗೆ ಎಲ್ಲ ಮನುಕುಲಕ್ಕೆ ಶುಭವಾಗಲಿ ಅಂತ ಜ್ಯೋತಿಷಾಸ್ತ್ರವನ್ನು ಇಲ್ಲಿ ಹೇಳಿಕೊಡ್ತಾ ಇದ್ದೀವಿ. ಇಲ್ಲಿ ಪರಾಶರ ಹೊರಾಶಾಸ್ತ್ರದಿಂದ ಹಿಡಿದು
ಪ್ರಸ್ತುತ ಇರುವಂಥ ಪ್ರಶ್ನಾಶಾಸ್ತ್ರ, ಕವಡೆಶಾಸ್ತ್ರ, ತಾಂಬೂಲ ಪ್ರಶ್ನೆ ಮತ್ತು ಹೋರಾಶಾಸ್ತ್ರದ ಬಗ್ಗೆ ಪಾಠ ಮಾಡ್ತಾ ಇದ್ದೀವಿ. ನವಗ್ರಹಗಳ ಪ್ರಭಾವ ಎಲ್ಲ ಜೀವಕೋಟಿ ಮೇಲೂ ಇದ್ದೇ ಇದೆ. ಹೀಗೆ ಹೋರಾಶಾಸ್ತ್ರದಲ್ಲಿ ಈಗ ನೂತನವಾಗಿ ಬಂದಿರುವಂತಹ ಕೆಲವು ಉಪಕರಣಗಳಿಂದ ಪ್ರಭೆಯನ್ನು ನೋಡ್ಕೋಬೋದು. ಇದನ್ನು ಹೊರ ಅಂತ ಹೇಳ್ತಾರೆ. ಅವರ ಅರ್ಕ ಶುಕ್ರ ಬುಧಶ್ಚಂದ್ರ ಮಂದೋ ಜೀವ ಧರಾಸುತ ಅಂತೇಳಿ ವಾರಗಳ ಉತ್ಪತ್ತಿಯಿಂದ ವಾರಗಳ ಅಧಿಪತಿಗಳು ಮತ್ತು ಜೀವನವನ್ನು ಪ್ರತಿ ಘಳಿಗೆಯನ್ನು ನಡೆಸುವಂಥವು ನವಗ್ರಹಗಳೇ. ಅದರ ಶಕ್ತಿಯನ್ನು ನೋಡೋದಕ್ಕೆ ನಾವು ಈ ಉಪಕರಣವನ್ನು ತೋರಿಸಿ ಪ್ರಾತ್ಯಕ್ಷಿಕವಾಗಿ ಹೇಳಿಕೊಡುವಂತಹ ಒಂದು ಪ್ರಯತ್ನದಲ್ಲಿದ್ದೀವಿ. ನಮಸ್ಕಾರ. ಜ್ಯೋತಿಷ ವಿದ್ಯೆಯು ನಮ್ಮ ಪೂರ್ವಜರು ನಮಗೆ ನೀಡಿರುವಂತಹ ಒಂದು ಅದ್ಭುತವಾದ ವರದಾನ ಎಂದರೂ ತಪ್ಪಾಗದು. ಜ್ಯೋತಿ ಎಂದರೆ ಬೆಳಕು. ಕ್ರಮಬದ್ಧವಾಗಿ ಜ್ಯೋತಿಷವನ್ನು ಅಭ್ಯಾಸ ಮಾಡಿ ಗ್ರಹಗಳ ಸಂಚಲನದಿಂದ ಸಕಲ ಜೀವರಾಶಿಗಳು ಹಾಗೂ ಪ್ರಕೃತಿಯ ಮೇಲೆ ಆಗಬಹುದಾದ ಅನಾಹುತಗಳನ್ನು ತಿಳಿದುಕೊಂಡು ಅದರ ಕುರಿತು ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಳುವ ಮೂಲಕ ವಿಕೋಪಗಳನ್ನು ತಡೆಯುವ ಮೂಲಕ ಸಮೃದ್ಧಿಯ ಹಾದಿಯಲ್ಲಿ ಸಾಗುವಂತೆ ಮಾರ್ಗದರ್ಶನ ನೀಡುತ್ತದೆ. ಈ ವಿದ್ಯೆಯ ಸರಿಯಾದ ಬಳಕೆಯು ಮಾನವರಿಗೆ ಒಂದು ರೀತಿಯ ಆಶೀರ್ವಾದವಾಗಿದ್ದು, ಇದರ ಮೂಲಕ ತಮ್ಮನ್ನು ತಾವು ಕಂಡುಕೊಳ್ಳಲು ಸಹಾಯ ಮಾಡುವ ಮೂಲಕ ಸಮಯ ಮತ್ತು ಶಕ್ತಿ ಎರಡನ್ನೂ ಸದ್ಬಳಕೆ ಮಾಡಿಕೊಳ್ಳಲು ಸಹಾಯ ಮಾಡುವುದರಿಂದ ಜ್ಯೋತಿಷ ಶಾಸ್ತ್ರದ ಬಗ್ಗೆ ಅನಾವಶ್ಯಕವಾಗಿ ಭಯಪಡುವ ಬದಲು ಅದನ್ನು ಸದ್ಬಳಕೆ ಮಾಡಿಕೊಂಡು ಉತ್ತಮವಾದ ಜೀವನ ಶೈಲಿಯನ್ನು ನಡೆದುಕೊಂಡು ಹೋಗುವಂತಹ ಪಠ್ಯಕ್ರಮಗಳನ್ನು ಇಲ್ಲಿ ಅಳವಡಿಸಿಕೊಂಡಿರುವುದು ಈ ಪಾಠಶಾಲೆಯ ವಿಶೇಷವಾಗಿದೆ. ನಮಸ್ಕಾರ, ನನ್ನ ಹೆಸರು ಅಶ್ವಿನಿ ಕುಲಕರ್ಣಿ. ನಾನು 3 ವರ್ಷಗಳಿಂದ ಈ ಸನಾತನ ವೇದ ಪಾಠಶಾಲೆಯಲ್ಲಿ ವಿದ್ಯಾರ್ಥಿಯಾಗಿ ವೇದಾಧ್ಯಯನವನ್ನು ಮಾಡ್ತಾ ಇದ್ದೀನಿ. ಹಾಗೆ ಆ ವೇದಾಧ್ಯಯನ ಈಗೂ ಮುಂದುವರೆದಿದೆ. ಮತ್ತು ಈ ಪಾಠಶಾಲೆಯ ವತಿಯಿಂದ ಸನಾತನ ಸಂಸ್ಕಾರ ಶಿಬಿರ ಅನ್ನೋ ಒಂದು ಶಿಬಿರದಲ್ಲಿ ಪಾಲ್ಗೊಂಡು ಅದರಲ್ಲಿ ಜ್ಯೋತಿಷ್ಯ ಶಾಸ್ತ್ರ, ವಾಸ್ತುಶಾಸ್ತ್ರ ಮತ್ತು ಯೋಗಾಭ್ಯಾಸ, ವೇದಾಧ್ಯಯನ, ಲಲಿತಾ ಸಹಸ್ರನಾಮ ಇದನ್ನೆಲ್ಲ ನಾವು ಕಲ್ತ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ರು ನಮಗೆ. ಇದನ್ನೆಲ್ಲ ನಾವು ಕಲ್ತ್ಕೊಂಡು ಅದನ್ನು ಇವತ್ತಿಗೂ ಮನೆಯಲ್ಲಿ ಪಾಠವನ್ನು ಮಾಡ್ತಾಯಿದ್ದೀವಿ. ಇವು ಮುಂದಿನ ಪೀಳಿಗೆ ಇರೋರೆಲ್ಲ ಇದರ ಸದುಪಯೋಗವನ್ನು, ಈ ಪಾಠಶಾಲೆಯ ಸದುಪಯೋಗವನ್ನು ಪಡ್ಕೊಳ್ಬೇಕು ಹಾಗೂ ಇದನ್ನೆಲ್ಲ ಅಧ್ಯಯನ ಮಾಡಬೇಕು, ಇದನ್ನು ಮುಂದುವರಿಸ್ಕೊಂಡು ಹೋಗಬೇಕು. ಈ ಅವಕಾಶವನ್ನು ಕಲ್ಪಿಸಿಕೊಟ್ಟಂಥ ಎಲ್ಲ ಗುರುವೃಂದ, ಈ ಪಾಠಶಾಲೆಯ ಗುರುವೃಂದದವರಿಗೆ ನನ್ನ ಅನಂತ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ನಾನು ಇಷ್ಟಪಡ್ತೀನಿ. ನಮಸ್ಕಾರ, ನನ್ನ ಹೆಸರು ವಿನಯ್. ನಾನು ಸುಮಾರು ವರ್ಷದಿಂದ ಸನಾತನ ವೇದ ಪಾಠಶಾಲೆಯಲ್ಲಿ ಯೋಗ ಹೇಳಿಕೊಡುತ್ತಿದ್ದೇನೆ. ಯೋಗ ಅಂದರೆ ಯುಜ್ ಅನ್ನೋ ಧಾತುವಿಂದ ಬರುತ್ತದೆ. ಯುಜ್ ಅಂದರೆ ಸೇರುವುದು ಎಂದು. ದೇಹ, ಮನಸ್ಸು ಮತ್ತು ಪ್ರಾಣ ಸೇರುವುದು ಯುಜ್ ಅಂತ. ನಾವು ಅಷ್ಟಾಂಗ ಯೋಗ ಅಂತ ಹೇಳ್ಕೊಡ್ತೀವಿ. ಆಸನಗಳಿಂದ ಸ್ಟಾರ್ಟ್ ಮಾಡಿ ಪ್ರಾಣಾಯಾಮ ಮತ್ತು ಧ್ಯಾನ ಹೇಳ್ಕೊಡ್ತಾ ಇದ್ದೀವಿ. ಅಯ್ಯಂಗಾರ್ ಯೋಗ ಪದ್ಧತಿ ಹೇಳ್ಕೊಡ್ತೀವಿ. ಅಯ್ಯಂಗಾರ್ ಯೋಗ ಪದ್ಧತಿಯಲ್ಲಿ ಪ್ರಾಪ್ಸ್ ಯೂಸ್ ಮಾಡ್ತೀವಿ. ಪ್ರಾಪ್ಸ್ ಅಂದರೆ ಯೋಗ ಚೇರು, ಬೆಲ್ಟು, ಬೋಲ್ಸ್ಟರ್ಸ್ ಎಲ್ಲ ಬರುತ್ತೆ. ಇದರಿಂದ ಥೆರಪಿಗೆ ತುಂಬ ಉಪಯೋಗ ಆಗುತ್ತೆ. ಯೋಗ ಥೆರಪಿ ಮತ್ತು ರೆಗ್ಯುಲರ್ ಯೋಗ ಕ್ಲಾಸಸ್ ಆನ್ಲೈನ್ ಮತ್ತು ಆಫ್ಲೈನ್ ಮಾಡ್ತಾ ಇದ್ದೀವಿ. ಎಲ್ಲರೂ ಉಪಯೋಗವನ್ನು ಪಡೆದಿದ್ದಾರೆ. ಎಲ್ಲರೂ ಇದನ್ನು ಉಪಯೋಗಿಸಿಕೊಳ್ಬೇಕು ಅಂತ ಕೇಳ್ಕೊಡ್ತೀನಿ. ನಮಸ್ಕಾರ. ಪಶ್ಚಿಮೋತ್ತಾನಾಸನ ಯೂಸಿಂಗ್ ಬೆಲ್ಟ್. ಆಚಾರ್ಯ ಪತಂಜಲಿ ಆಶೀರ್ವಾದ ರೂಪದಲ್ಲಿ ನಮಗೆ ದೊರೆತ ಯೋಗವು ದೇಹ, ಮನಸ್ಸು ಮತ್ತು ಆತ್ಮವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ದೇಹ ಮತ್ತು ಮನಸ್ಸನ್ನು ಶಾಂತಗೊಳಿಸಲು ದೈಹಿಕ ಮತ್ತು ಮಾನಸಿಕ ಶಿಸ್ತಿನ ಸಮತೋಲನಗಳನ್ನು ಕಾಪಾಡಲು ಸಹಾಯ ಮಾಡುತ್ತದೆ. ದೈನಂದಿನ ಚಟುವಟಿಕೆಗಳಲ್ಲಿ ಆಗಬಹುದಾದಂತಹ ಒತ್ತಡ ಮತ್ತು ಆತಂಕವನ್ನು ನಿರ್ವಹಿಸಲು ಬಹಳಷ್ಟು ಸಹಾಯ ಮಾಡುವ ಮೂಲಕ ದೈಹಿಕವಾಗಿ ಮತ್ತು ಮಾನಸಿಕವಾಗಿಯೂ ವಿಶ್ರಾಂತಿಯನ್ನು ಹೊಂದಲು ಬಹಳ ಪ್ರಯೋಜನಕಾರಿಯಾಗಿದೆ. ಯೋಗಾಭ್ಯಾಸದ ಸಮಯದಲ್ಲಿ ಮಾಡುವ ವಿವಿಧ ಆಸನಗಳು ದೇಹದಲ್ಲಿ ಶಕ್ತಿ, ಸಂಯತೆ ಮತ್ತು ಆತ್ಮವಿಶ್ವಾಸವನ್ನು ಅಭಿವೃದ್ಧಿಪಡಿಸಲು ಸಹಕಾರಿಯಾಗಿರುವುದಲ್ಲದೆ ಸ್ನಾಯುಬಲವನ್ನು ಸುಧಾರಿಸುತ್ತದೆ, ರಕ್ತ ಪರಿಶೀಲನೆ ಉತ್ತಮಗೊಳಿಸುತ್ತದೆ, ಮೂಳೆ ಮತ್ತು ಕೀಲುಗಳ ಆರೋಗ್ಯವನ್ನು ಸಹ ಉತ್ತಮಗೊಳಿಸುತ್ತದೆ. ಆರೋಗ್ಯಂ ಭಾಸ್ಕರ ದಿಚ್ಚೇತ್ ಎನ್ನುವಂತೆ ಸೂರ್ಯ ನಮಸ್ಕಾರ ಮಾಡುವುದರಿಂದ ಶರೀರ ಪಡೆಯುವಂತಾದರೆ ಹೃದಯ ಬಡಿತವನ್ನು ಉತ್ತಮಗೊಳಿಸುವ ದೀರ್ಘಾಯುಷ್ಯವನ್ನು ಪಡೆಯುವಂತಾಗಲು ಸಹಕರಿಸುತ್ತದೆ. ಮಾಡುವ ಕೆಲಸದಲ್ಲಿ ಹೆಚ್ಚಿನ ಗಮನ ಮತ್ತು ಏಕಾಗ್ರತೆಯನ್ನು ವಹಿಸಲು ಸಹಾಯ ಮಾಡುವುದಲ್ಲದೆ ಉತ್ತಮ ನಿದ್ರೆಗೆ ಸಹಾಯ ಮಾಡುತ್ತದೆ.
ಎಲ್ಲದೂ ಯೋಗಾಭ್ಯಾಸ ಮಾಡುವುದರಿಂದ ದೇಹದ ಮೇಲೆ ಯಾವುದೇ ರೀತಿಯಾದ ಅಡ್ಡ ಪರಿಣಾಮ ಬೀರದೇ ಇರುವುದು ಗಮನಾರ್ಹವಾಗಿದೆ. ಪ್ರತಿಯೊಬ್ಬರಿಗೂ ಅವಶ್ಯಕವಾಗಿರುವ ಈ ಯೋಗವನ್ನು ನಮ್ಮ ಸನಾತನ ವೇದ ಪಾಠಶಾಲೆಯಲ್ಲಿ ಅಯ್ಯಂಗಾರ್ ಪದ್ಧತಿಯಲ್ಲಿ ಹೇಳಿಕೊಡುತ್ತಿರುವುದನ್ನು ಸಾಕಷ್ಟು ಸದುಪಯೋಗಪಡಿಸಿಕೊಳ್ಳುತ್ತಿದ್ದಾರೆ. From Sanatana Veda Pathashala, and my name is Uma Gautam, and I am practicing yoga with Vinay sir for the past 4 years. And Vinay sir class was so interesting, and he teaches different asanas. I would suggest all you to join the yoga class and get the benefits of it. Thank you. ನಮಸ್ಕಾರ, ನನ್ನ ಹೆಸರು ಸತೀಶ್ ಅಂತ. ಸೊ ವಿದ್ಯಾರಣ್ಯಪುರದಲ್ಲೇ ವಾಸವಾಗಿದ್ದೇನೆ. ಸನಾತನ ವೇದ ಪಾಠಶಾಲೆ, ಸೊ ಇದರಲ್ಲಿ ಯೋಗಾಭ್ಯಾಸನೂ ಹೇಳ್ಕೊಡ್ತಾರೆ. ಸೊ 1 ವರ್ಷದ ಹಿಂದೆ ನಾನು ವಿನಯ್ ಸರ್ ಅವರ ಪರಿಚಯ ಆಗಿ ಸೊ ಅವರ ಕೋರ್ಸಸ್ ನಾನು ಶುರು ಮಾಡಿದೆ. ಸೊ ನನಗೆ ಬೆನ್ನೋವಿದ್ದ ಕಾರಣ ನಾನು ಸ್ವಲ್ಪ 2 ಹೊತ್ತು ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಸೊ ಹಾಗಾಗಿ ಭಾಳ ಯೂಸ್ಫುಲ್ ಆಗಿದೆ. ಸೊ ನೀವು ಜಾಯಿನ್ ಮಾಡಿ ಹಾಗೆ ಪ್ರಾಕ್ಟೀಸ್ ಮಾಡಿ, ಅನುಕೂಲ ಆಗ್ತದೆ. ಥ್ಯಾಂಕ್ ಯು. ನಮಸ್ಕಾರ, ನಾನು ನಳಿನಿ ಅಂತ. ಸನಾತನ ವೇದ ಪಾಠಶಾಲಾ ವತಿಯಿಂದ ಆರಂಭಿಸಿರುವ ಯೋಗ ಕೇಂದ್ರದಲ್ಲಿ ನಾನು ಯೋಗನ ಕಳೆದ 3 ವರ್ಷಗಳಿಂದ ಮಾಡ್ತಾ ಇದ್ದೀನಿ. ಈ ಯೋಗದಿಂದ ನನಗೆ ತುಂಬ ಇಂಪ್ರೂವ್ಮೆಂಟ್ ಕಾಣಿಸ್ತದೆ, ಫಿಸಿಕಲಿ, ಮೆಂಟಲಿ ಆ ಥರ. ಮತ್ತು ಇನ್ನೊಂದು ಏನಂದರೆ, ಪ್ರತಿದಿನ ಒಂದೇ ಥರ ಆಸನಗಳಿಲ್ಲದೆ ಡಿಫ್ರೆಂಟ್ ಮಾಡೋದ್ರಿಂದ ನಮ್ಮ ಬಾಡಿನಲ್ಲಿ ನಮಗೆ ಕಾನ್ಫಿಡೆಂಟ್ ಬರುತ್ತೆ, ನಾವು ಇದೆಲ್ಲ ಮಾಡ್ಬೋದು, ಮಾಡೋಕ್ಕಾಗತ್ತೆ ಅಂತ. ಈ ಯೋಗ ಮಾಡ್ತಾ ಇರೋದು ದಿನೇಶ್ ಯೋಗದ ಗೈಡೆನ್ಸನ್ನು ಮಾಡ್ತಾ ಇದ್ದೀವಿ. ಇದು ಬಂದುಬಿಟ್ಟು ಬರೀ ಯಂಗ್ಸ್ಟರ್ಸ್ ಮಾತ್ರ ಮಾಡಬೇಕು ಆ ಥರ ಎಲ್ಲ ಇಲ್ಲ, ಯಾರು ಬೇಕಾದ್ರೂ ಮಾಡ್ಬೋದು. ಮತ್ತು ಇನ್ಸ್ಟ್ರಕ್ಷನ್ಸು ಸ್ಟೆಪ್ ಬೈ ಸ್ಟೆಪ್ ಇನ್ಸ್ಟ್ರಕ್ಷನ್ ಕೊಡ್ತಾ ಇರೋದ್ರಿಂದ ನಮ್ಗೆ ಇದು ತುಂಬ ಉಪಯುಕ್ತವಾಗಿದೆ. ಬರೀ ಆನ್ಲೈನು ಆಫ್ಲೈನು ಇದನ್ನಲ್ಲೇ ಮಾಡಬೇಕು ಅಂತ ಏನಿಲ್ಲ. ಆನ್ಲೈನಲ್ಲಿ ಸಹ ಕೆಲವೊಮ್ಮೆ ನಾವು ಎಷ್ಟೊಂದು ಮಿಸ್ಟೇಕ್ ಮಾಡ್ತೀವಿ, ಅಂದರೆ ಎಷ್ಟು ಚೆನ್ನಾಗಿ ಐಡೆಂಟಿಫೈ ಮಾಡ್ತಾರಂದರೆ ಸ್ವಲ್ಪ ಮಿಸ್ಟೇಕ್ಸ್ನು ನಮಗೆ ಕಂಡುಹಿಡಿತಾರೆ, ಅದನ್ನು ನಾವು ಕರೆಕ್ಷನ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ. ಅದು ನೋಡೋಕ್ಕೋದ್ರೆ ನಮಗಂತ 1 ಅವರ್ ಸ್ಪೆಂಡ್ ಮಾಡೋದ್ರಿಂದ ಖಂಡಿತ ಉಪಯುಕ್ತವಾಗಿದೆ ಇದು. ದಯವಿಟ್ಟು ಎಲ್ಲರೂ ಇದರ ಯೂಸ್ಫುಲ್ ಪಡ್ಕೋಬೇಕು ಅಂತ ಹೇಳ್ತೀನಿ. ಇಂತಹ ಧರ್ಮ ಪ್ರಬೋಧ ಕೆಲಸವನ್ನು ಮಾಡಲು ಅವಶ್ಯಕವಿದ್ದ ಸೂಕ್ತ ಸ್ಥಳವನ್ನು ಕೊಟ್ಟು ತನು ಮನ ಧನ ಸಹಿತ ಸಂಪೂರ್ಣ ಸಹಕಾರ ನೀಡುತ್ತಿರುವ ಶ್ರೀ ಕಾಳಿಕಾದುರ್ಗಾ ಪರಮೇಶ್ವರಿ ದೇವಸ್ಥಾನದ ಪ್ರಧಾನ ಅರ್ಚಕರಾದ ವೇದ ಬ್ರಹ್ಮಶ್ರೀ ವಸಂತಕುಮಾರ್ ಶರ್ಮಾ ಅವರಿಗೆ ನಮ್ಮ ಪಾಠಶಾಲೆಯು ಸದಾಕಾಲವೂ ಆಭಾರಿಯಾಗಿರುತ್ತದೆ. ಹಾಗೆಯೇ ನಮ್ಮ ಪಾಠಶಾಲೆಯ ಕಾರ್ಯಗಳು ನಿರ್ವಿಘ್ನವಾಗಿ ಹಾಗೂ ನಿರಂತರವಾಗಿ ನಡೆದುಕೊಂಡು ಹೋಗಲು ವಿಶೇಷವಾಗಿ ನಮ್ಮ ಗುರುದ್ವಯರಾದ ಚಳ್ಳಕೆರೆ ಸಹೋದರರಿಂದೇ ವಿಶ್ವವಿಖ್ಯಾತರಾಗಿರುವ ಕಂಚಿನ ಕಂಠದ ವೇದಬ್ರಹ್ಮಶ್ರೀ ವೇಣುಗೋಪಾಲ್ ಮತ್ತು ವೇದಬ್ರಹ್ಮಶ್ರೀ ಶ್ರೀನಿವಾಸನ್ ಗುರುಗಳ ಆಶೀರ್ವಾದವಿದ್ದು ಇನ್ನು ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಅನೇಕರು ಸಹಕರಿಸುತ್ತಿದ್ದು, ಅಂತಹವರುಗಳಲ್ಲಿ ಪ್ರಮುಖವಾಗಿ ಜ್ಯೋತಿಷ ವಿದ್ವಾನ್ ವೇದಬ್ರಹ್ಮಶ್ರೀ ನಿರಂಜನ ಶಾಸ್ತ್ರಿಗಳಿಗೂ, ಶ್ರೀ ಶ್ರೀಕಂಠ ಬಾಳಗಂಚಿಯವರಿಗೂ ಮತ್ತು ಶ್ರೀಮತಿ ಆಶಾನಾರಾಯಣ ಸ್ವಾಮಿಯವರಿಗೂ ಹಾಗೂ ಆ ಬಾಲವೃದ್ಧರಾದಿಯಾಗಿ ನಮ್ಮ ಸನಾತನ ವೇದ ಪಾಠಶಾಲೆಯ ಎಲ್ಲ ಸದಸ್ಯರಿಗೂ ಅನಂತ ಧನ್ಯವಾದಗಳು. ಎಲ್ಲರೂ ಈ ವಿಡಿಯೋವನ್ನು ನೋಡಿ ಆದಷ್ಟು ಎಲ್ಲ ಜನಗಳಿಗೆ ತಲುಪಿಸಿ, ಇದು ಒಳ್ಳೆಯ ಒಂದು ಉಪಯುಕ್ತವಾದಂಥ ಮಾಹಿತಿಯನ್ನು ಪ್ರತಿಯೊಬ್ಬರಿಗೂ ತಲುಪಿಸಿ ಹಾಗೂ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ ಮಾತೆ.